ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಯಿಷಾ ಬದ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ಗಣಿತ ವಿಷಯದಲ್ಲಿ 60+ ಅಂಕಗಳನ್ನು ತೆಗೆಯೋದು ಹೇಗೆ, ಹಾಗೆ ತೆಗಿಬೇಕು ಅಂದರೆ ಯಾವ್ಯಾವುದನ್ನು ಓದಬೇಕು ಅನ್ನೋದನ್ನು ಹೇಳ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಗಣಿತ 60+ ಅಂಕ ಪಡೆಯುವ ವಿಧಾನ. ಹೀಗೆ ಪಡಿಬೇಕು ಅಂದರೆ ಯಾವ್ಯಾವ ಟಾಪಿಕನ್ನು ಕವರ್ ಮಾಡಬೇಕು ಅಂಥೇಳಿ. ಓಕೆ, ಮೊದಲನೇದು ನಿಮಗಿರುವಂಥ ಪಾಠ ವಾಸ್ತವ ಸಂಖ್ಯೆಗಳು. ಈ ವಾಸ್ತವ ಸಂಖ್ಯೆಗಳು ಪಾಠದಲ್ಲಿ 1 ಅಂಕದ 1 ಪ್ರಶ್ನೆ ಬರುತ್ತೆ, 2 ಅಂಕದ 2 ಪ್ರಶ್ನೆಗಳು ಬರುತ್ತೆ. ಓಕೆನಾ, ಟೋಟಲ್ ಆಗಿ ಬರುವಂಥ ಪ್ರಶ್ನೆಗಳು 3, ಒಟ್ಟು ಅಂಕಗಳು 5. ಇದೆಲ್ಲ ನಾನು ಬ್ಲೂ ಪ್ರಿಂಟ್ ವೈಸ್ ಬರೆದಿರೋದು, ಗೌರ್ಮೆಂಟಿಂದನೇ ರಿಲೀಸ್ ಆಗಿರುವಂಥದ್ದು. ಸರಿನಾ? ಇನ್ನು 1 ಅಂಕಕ್ಕೆ ಯಾವ ಪ್ರಶ್ನೆ ಓದಬೇಕು, 2 ಅಂಕಕ್ಕೆ ಯಾವ ಪ್ರಶ್ನೆ ಓದಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಓಕೆ, ಫಸ್ಟ್ ಇರುವಂಥದ್ದು ಅಂಕಗಣಿತದ ಮೂಲ ಪ್ರಮೇಯ. ಇದು ಒಂದು ವ್ಯಾಖ್ಯೆ ಇದೆ, ಆ ವ್ಯಾಖ್ಯೆನ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು. ಇದನ್ನು 1 ಅಂಕಕ್ಕೆ ಕೇಳುವಂತಹ ಚಾನ್ಸಸ್ ಇರ್ತದೆ. ಇದು ಕೇಳಲಿಲ್ಲ ಅಂತಂದರೆ ನಿಮಗೆ ಅವಿಭಾಜ್ಯ ಸಂಖ್ಯೆ ಅಂದ್ರೇನು ಅಂತ ಹೇಳಿ ಕೇಳ್ಬೋದು. ಕೆಲವೊಂದಿಷ್ಟು ಸಂಖ್ಯೆಗಳನ್ನು ಕೊಟ್ಟುಬಿಟ್ಟು ಅದರಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದು ಅಂಥೇಳಿ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳಬಹುದು. ಓಕೆನಾ, ಇನ್ನು ನೆಕ್ಸ್ಟು ಅಪವರ್ತನ ವಿಧಾನದಿಂದ ಸ ಅ ಮತ್ತು ಸ ಅ ಕಂಡುಹಿಡಿದು ಇದನ್ನು ತಾಳೆ ನೋಡಬೇಕು. ಓಕೆನಾ, ಅಪವರ್ತನ ವಿಧಾನ ಇದನ್ನು ಸಹಿತ 1 ಅಂಕಕ್ಕೆ ಇಲ್ಲ 2 ಅಂಕಕ್ಕೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಓಕೆ, ಸ ಅ ಮತ್ತು ಸ ಅ ಕಂಡುಹಿಡಿಯಬೇಕು. ಇದನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದು ನನ್ನ ಚಾನಲಲ್ಲಿ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಆಗಿದೆ, ಒಂದ್ಸಲ ಚೆಕ್ ಮಾಡ್ಕೊಬಿಟ್ರಿ. ಓಕೆನಾ, ಹೀಗೆ ಸ ಅ ಮತ್ತು ಸ ಅ ಕಂಡುಹಿಡಿದ ಆದಮೇಲೆ ಅದು ಸರಿ ಇದೆಯೋ ಇಲ್ಲೋ ಅಂಥೇಳಿ ಒಂದು ಸೂತ್ರ ಇದೆ ಕಂಡುಹಿಡಿಯಲಿಕ್ಕೆ. ಏನದು? ಸ ಅ ಗುಣಿಸು ಸ ಅ = ಎ ಗುಣಿಸು ಬಿ. ಓಕೆ, ಸ ಮತ್ತು ಸ ಅಂದರೆ ಏನು ಅಂತ ಗೊತ್ತಾಯಿತು. ಎ ಮತ್ತು ಬಿ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಇಲ್ಲಿ 4 ಮತ್ತು 6ರ ಸ ಅ ಮತ್ತು ಸ ಅ ಕಂಡುಹಿಡಿಯಿರಿ ಅಂತ ಏನಾದರೂ ನಿಮಗೆ ಹೇಳಿದ್ರೆ, ಇಲ್ಲಿ 4 ಅನ್ನೋದನ್ನು ನಾವು ಎ ಅಂತ ತೊಗೋಬೋದು, 6 ಅನ್ನೋದನ್ನು ನಾವು ಬಿ ಅಂತ ಹೇಳಿ ತೊಗೋಬೋದು. ಸರಿನಾ? ಅಲ್ಲಿ 2 ಕ್ವೆಶನನ್ನು ಕೊಟ್ಟಿರ್ತಾರಲ್ಲ, ಅದೇ ನಮ್ಮ ಎ ಮತ್ತು ಬಿ ಆಗಿರುತ್ತೆ. ಸರಿ, ಇನ್ನು ನೆಕ್ಸ್ಟ್ ನಿಮಗೆ ಬರುವಂಥದ್ದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುವುದು ಅಂಥೇಳಿ. ಓಕೆನಾ, ಈ ಕ್ವೆಶನು ಪ್ರತಿಯೊಂದು ಕ್ವೆಶನ್ ಪೇಪರಲ್ಲೂ ಬರುವಂಥದ್ದೇ. ಇಲ್ಲಿ 2 ಥರದ ಕ್ವೆಶನನ್ನು ಕೇಳ್ಬೋದು. ಒಂದೇದು √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದು ಕೇಳಿದ್ರೆ ಆ್ಯಕ್ಚುಲಿ 3 ಮಾರ್ಕ್ಸಿಗೆ ಕೇಳ್ತಾರೆ, ಬಟ್ ನಿಮಗೆ ಬ್ಲೂ ಪ್ರಿಂಟಿನ ಪ್ರಕಾರ 2 ಮಾರ್ಕ್ಸಿಗೆ ಕೇಳಿದ್ದಾರೆ ಅಂತ ಅಂದಮೇಲೆ ನಿಮಗೆ ಮ್ಯಾಕ್ಸಿಮಮ್ ಆಗಿ ಈ ಕ್ವೆಶನನ್ನು ಕೇಳ್ತಾರೆ. 2 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂಥೇಳಿ ಇದನ್ನು 2 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಮ್ಯಾಕ್ಸಿಮಮ್ ಆಗಿ ಈ ಸಲ ಈ ಕ್ವೆಶನನ್ನು ಕೇಳುವಂತಹ ಚಾನ್ಸಸ್ ಇದೆ. ಇಲ್ಲಿ ಜಸ್ಟ್ ನಂಬರ್ಸ್ ಚೇಂಜ್ ಆಗುತ್ತೆ ಅಷ್ಟೇ. ಸರಿನಾ? ನಿಮಗೆ 2 ಅಂಕದ ಪ್ರಶ್ನೆಗಳು ಯಾವ್ಯಾವುದು ಅಂಥೇಳಿ ಒಂದು ವಿಡಿಯೋ ಮಾಡಿದ್ದಿದೆ, ಆ ವಿಡಿಯೋದಲ್ಲಿ ಇದು ಹೇಗೆ ಸಾಲ್ವ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಒಂದ್ಸಲ ನೋಡ್ಕೊಳ್ರಿ. ಓಕೆನಾ, ಸರಿ. ಇಲ್ಲಿ ಈ ಪಾಠದಲ್ಲಿ ಬರೋದು 3 ಪ್ರಶ್ನೆ, 5 ಅಂಕ. ಇದಿಷ್ಟು ಟಾಪಿಕನ್ನು ಓದ್ಕೊಂಡ್ರೆ ಸಾಕು, ಆರಾಮ್ಸೆ 5 ಅಂಕನ ನೀವೇನು ಮಾಡ್ಬೋದು, ಗಳಿಸ್ಕೋಬಹುದು. ಓಕೆನಾ, ಸರಿ. ಇನ್ನು 2ನೇ ಪಾಠ ಯಾವುದು ಅಂತ ನೋಡೋಣ ಬರೀ. ಬಹುಪದೋಕ್ತಿಗಳು ಅಂಥೇಳಿ. ಈ ಬಹುಪದೋಕ್ತಿಗಳಲ್ಲಿ ಎಷ್ಟು ಅಂಕಗಳು ಬರುತ್ತೆ, ಹಾಗಾದರೆ ಎಷ್ಟು ಪ್ರಶ್ನೆಗಳು ಬರುತ್ತೆ ಅಂಥೇಳಿ ನೋಡೋಣ. ನೋಡ್ರಿ, 1 ಅಂಕದ 2 ಪ್ರಶ್ನೆ. 1 ಅಂಕದ 2 ಪ್ರಶ್ನೆ ಅಂದರೆ ಅದು ಬೇಕಾದ್ರೆ ಮಲ್ಟಿಪಲ್ ಚಾಯ್ಸಲ್ಲೂ ಆಗಿರ್ಬೋದು ಅಥವಾ 1 ಮಾರ್ಕ್ಸ್ ಕ್ವೆಶನ್ಸು ಆಗಿರಬಹುದು. ಓಕೆನಾ, ನೆಕ್ಸ್ಟು 3 ಅಂಕದ 1 ಪ್ರಶ್ನೆ ಬರುತ್ತೆ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 3, ಒಟ್ಟು ಅಂಕಗಳು 5. ಓಕೆನಾ, ಸರಿ. ಈಗ ಇದರಲ್ಲಿ ಏನೇನು ಓದಬೇಕು? 1 ಅಂಕದಲ್ಲಿ ನೋಡ್ರಿ, ಇದನ್ನು ಕೇಳುವಂಥ ಚಾನ್ಸಸ್ಸು ಮ್ಯಾಕ್ಸಿಮಮ್ % ಇದೆ. ಏನದು? ಬಹುಪದೋಕ್ತಿಯ ಡಿಗ್ರಿ ಅಥವಾ ಮಹತ್ತಮ ಘಾತ, ಅದರ ಮೇಲೆ ಯಾವ ರೀತಿ ಕ್ವೆಶನನ್ನು ಕೇಳಬಹುದು ಅಂತ ಕೇಳಿದ್ರೆ, 4y ಘಾತ 4 + 3y ಘಾತ 3 + y² + y. ಈ ಬಹುಪದೋಕ್ತಿಯ ಮಹತ್ತಮ ಘಾತ ಬರೆಯಿರಿ ಅಂತೇಳಿ ಕೇಳ್ಬೋದು. ಹೇಗಪ್ಪ ಮಹತ್ತಮ ಘಾತ ಅಂದ್ರೇನು? ಇಲ್ಲಿ ನೋಡ್ರಿ, ಇಲ್ಲಿರೋ ಚರಾಕ್ಷರ ಯಾವುದು? y ಅಲ್ವಾ? ಈ ಚರಾಕ್ಷರದ ಮೇಲೆ ಇರುವಂತಹ ದೊಡ್ಡ ಸಂಖ್ಯೆ ಯಾವುದು? ಇಲ್ಲಿ ಏನೂ ಇಲ್ಲ ಅಂದರೆ 1 ಇದೆ. ಇಲ್ಲಿ 1, ಇಲ್ಲಿ 2, ಇಲ್ಲಿ 3, ಇಲ್ಲಿ 4. ಯಾವುದು ಹೆಚ್ಚಿಗೆ ದೊಡ್ಡದಾಗಿರೋದು? 4. ಹೌದಲ್ವಾ? ಹಾಗಾದರೆ ಇದರ ಮಹತ್ತಮ ಘಾತ ಎಷ್ಟಾಯಿತು? 4 ಅಂತ ಹೇಳಾಯಿತು. ಇದನ್ನು ಮಲ್ಟಿಪಲ್ ಚಾಯ್ಸಿಗೂ ಕೇಳ್ಬೋದು, ಇಲ್ಲ 1 ಅಂಕದ ಪ್ರಶ್ನೆಯಲ್ಲೂ ಕೇಳಬಹುದು. ಓಕೆನಾ, ಇನ್ನು ನೆಕ್ಸ್ಟ್ ಬರುವಂಥದ್ದು ಬಹುಪದೋಕ್ತಿಯ ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧ. ಇದನ್ನು ಲಾಸ್ಟಲ್ಲಿ ಹೇಳ್ತೀನಿ, ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿ. ಇನ್ನು ನೆಕ್ಸ್ಟು ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಅಂಥೇಳಿ. ಓಕೆನಾ, ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ. ಆದರ್ಶ ರೂಪ ಇದನ್ನು ಮಲ್ಟಿಪಲ್ ಚಾಯ್ಸಲ್ಲಿ ನಿಮಗೆ ಕ್ವೆಶನನ್ನು ಕೇಳ್ಬೋದು. ವರ್ಗ ಬಹುಪದ ಆದರ್ಶ ರೂಪ ಹೇಗಿರುತ್ತೆ ಕೇಳಿದ್ರೆ, ax² + bx + c ಈ ಥರ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಬಹುಪದೋಕ್ತಿಯ ವಿಧಗಳು. ಒಂದೇದು ರೇಖಾತ್ಮಕ ಬಹುಪದೋಕ್ತಿ, ಅಂದರೆ ಯಾವುದ ಚರಾಕ್ಷರದ ಘಾತ ಏನಾಗಿರಬೇಕು? 1 ಆಗಿರಬೇಕು.
ಮಹತ್ತಮ ಘಾತ ಒಂದಾಗಿರಬೇಕು, ಅದನ್ನು ರೇಖಾತ್ಮಕ ಬಹುಪದೋಕ್ತಿ ಅಂತ. ನೆಕ್ಸ್ಟು ವರ್ಗ ಅಂತಂದರೆ ಮಹತ್ತಮ ಘಾತ ಎಷ್ಟಾಗಿರಬೇಕು, 2 ಆಗಿರಬೇಕು. ಇನ್ನು ಘನ ಬಹುಪದೋಕ್ತಿ, ಘನ ಅಂತ ಅಂದ ತಕ್ಷಣ ಮಹತ್ತಮ ಘಾತ ಎಷ್ಟಾಗಿರಬೇಕು, ಆ ಬಹುಪದೋಕ್ತಿದು 3 ಆಗಿರಬೇಕು. ಇದನ್ನು ನಿಮಗೆ ಕೇಳಬಹುದು. ಬಹುಪದೋಕ್ತಿಯನ್ನು ಕೊಟ್ಬಿಟ್ಟು ಇದು ಯಾವ ಬಹುಪದೋಕ್ತಿ ಕಂಡುಹಿಡಿಯಿರಿ ಅಂತೇಳಿ ಕೊಡಬಹುದು. ಇದನ್ನು 1 ಮಾರ್ಕ್ಸ್ಗೆ, ಇದನ್ನು ಮತ್ತು ಇದು ಮತ್ತು ಬಹುಪದೋಕ್ತಿಯ ಮಹತ್ತಮ ಘಾತ, ಇದು 1 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಜಾಸ್ತಿ. ನೆಕ್ಸ್ಟ್ ಬರುವಂಥದ್ದು ಬಹುಪದೋಕ್ತಿಯ ಶೂನ್ಯತೆಗಳ ರೇಖಾಗಣಿತೀಯ ಅರ್ಥ. ಅಂದರೆ ಫಾರ್ ಎಕ್ಸಾಂಪಲ್ ಇದು ಕ್ವೆಶ್ಚನ್ ಪೇಪರಲ್ಲಿ ನೀವು ಸುಮಾರು ಸಲ ನೋಡಿರ್ಬೋದು. ಈ ಥರ ಒಂದು ನಕ್ಷೆಯನ್ನು ಕೊಟ್ಟು ಒಂದು ರೇಖೆಯನ್ನು ಡ್ರಾ ಮಾಡಿರ್ತಾರೆ ಈ ಥರ. ಓಕೆ, ಇದು ಎಕ್ಸಾಂಪಲ್ ಬಿಡಿಸ್ತಾ ಇರೋದು, ಈ ಥರ ಡ್ರಾ ಮಾಡಿರ್ತಾರೆ. ಇಲ್ಲಿ ನಿಮ್ಗೇನು ಹೇಳ್ತಾರೆ, ಈ ರೇಖೆಯ ಶೂನ್ಯತೆ ಎಷ್ಟು ಅಂತ ಕಂಡುಹಿಡೀರಿ ಅಂತ ಹೇಳ್ತಾರೆ. ಹೇಗೆ ಕಂಡುಹಿಡಿಯೋದು ಶೂನ್ಯತೆ? ಈ ರೇಖೆ ಏನಿದೆಯಲ್ಲ ಅದು ಎಕ್ಸ್ ಅಕ್ಷವನ್ನು ಎಷ್ಟು ಸಲ ಟಚ್ ಮಾಡ್ಕೊಂಡು ಹೋಗಿದೆ ನೋಡಬೇಕು. ಇದು ನೋಡಿರಿ, ಇಲ್ಲೊಂದು ಸಲ, ಇಲ್ಲೊಂದು ಸಲ, ಇಲ್ಲೊಂದು ಸಲ. ಹಾಗಾದರೆ ಶೂನ್ಯತೆ ಎಷ್ಟಾಗುತ್ತೆ? 3 ಸಲ ಟಚ್ ಮಾಡಿದೆ ಅಲ್ವಾ, ಅದಕ್ಕೆ ಶೂನ್ಯತೆ ಎಷ್ಟು? 3 ಅಂತೇಳಿ. ಓಕೆನಾ, ಇದು 100% ನಿಮಗೆ 1 ಅಂಕದಲ್ಲಿ ಕೇಳುವಂಥ ಕ್ವೆಶನ್. ಓಕೆನಾ, ಸರಿ. ನೆಕ್ಸ್ಟು ಇಲ್ಲಿ ನೋಡಿರಿ, ಬಹುಪದೋಕ್ತಿಯ ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಅಂತ ಹೇಳಿದ್ನಲ್ವಾ. ಇಲ್ಲಿ ನೋಡಿರಿ, ಇಲ್ಲಿ ಕೊಟ್ಟಿದ್ದಾರೆ ಶೂನ್ಯತೆಗಳ ಮೊತ್ತ = ಆಲ್ಫಾ ಪ್ಲಸ್ ಬೀಟಾ = -b/a ಗುಣಲಬ್ಧ ಆಲ್ಫಾ ಬೀಟಾ = c/a ಅಂತ ಹೇಳಿ. ಓಕೆನಾ, ಇಲ್ಲಿ ಇದನ್ನು ತಾಳೆ ನೋಡೋದು ಅಂತೇಳಿ ಕರೀತಾರೆ. ನಿಮಗೆ 3 ಅಂಕದ ಒಂದು ಪ್ರಶ್ನೆ ಬರುತ್ತಲ್ಲ, ಆ ಪ್ರಶ್ನೆಯಲ್ಲಿ ಯಾವ ರೀತಿ ಕೇಳ್ತಾರೆ ಅಂತ ಕೇಳಿದ್ರೆ, ಒಂದು ಬಹುಪದೋಕ್ತಿಯನ್ನು ಕೊಟ್ಬಿಟ್ಟು ಇದರ ಶೂನ್ಯತೆಯನ್ನು ಕಂಡುಹಿಡಿದು ತಾಳೆ ನೋಡಿರಿ ಅಂತ ಹೇಳಿ ಕೊಡ್ತಾರೆ. ಓಕೆನಾ, ಶೂನ್ಯತೆ ಕಂಡುಹಿಡಿಯೋದು ಅಂದರೆ ಸೇಮ್ ಮೂಲಗಳನ್ನು, ಅಪವರ್ತನ ವಿಧಾನದಿಂದ ಮೂಲಗಳನ್ನು ಕಂಡುಹಿಡಿತೀರಲ್ವ ಆ ವಿಧಾನ ಮತ್ತು ಶೂನ್ಯತೆಗಳನ್ನು ಕಂಡುಹಿಡಿಯುವಂಥ ವಿಧಾನ ಎರಡೂ ಸೇಮ್. ಕಂಡುಹಿಡಿದ ಆದಮೇಲೆ ನಿಮಗೆ 2 ಎಕ್ಸ್ಗಳು ಸಿಗುತ್ತೆ. ಒಂದು ಎಕ್ಸು ಏನಾದರೂ 6 ಅಂತೇಳಿ ತೊಗೊಳ್ರಿ, ಮತ್ತೊಂದು ಎಕ್ಸು -2 ಅಂಥೇಳಿ ಏನಾದ್ರು ತೊಗೊಳ್ರಿ. ಈ ಥರ ಬಂತು ಅಂದರೆ ಇದು ಸರಿ ಇದೆಯೋ ಇಲ್ವೋ ನಾವು ಕಂಡು ಹಿಡಿದಿದ್ದು ಅಂಥೇಳಿ ಈ ಫಾರ್ಮುಲಾಸ್ಗಳನ್ನು ಹಾಕಿ ಕಂಡು ಹಿಡಬೇಕು. ಇಲ್ಲಿ ಆಲ್ಫಾ ಮತ್ತು ಬೀಟಾ ಕೊಟ್ಟಿದ್ದಾರಲ್ಲ, ಇಲ್ಲಿ ಫಸ್ಟ್ ಬಂದಿರೋದನ್ನು ಆಲ್ಫಾ ಅಂತ ತೊಗೋಬೇಕು, ಎರಡನೇ ಬಂದಿರೋದನ್ನು ಬೀಟಾ ಅಂತ ಹೇಳಿ ತೊಗೋಬೇಕು. ಈ ಥರ ತೊಗೊಂಡು ತಾಳೆ ನೋಡಲಿಕ್ಕೆ 3 ಅಂಕಗಳನ್ನು ಕೊಡ್ತಾರೆ. ಇಲ್ಲಿ ನೋಡಿರಿ, 3 ಅಂಕದ ಒಂದು ಪ್ರಶ್ನೆ ಇದೆಯಲ್ಲ, ಅದಕ್ಕೆ ಇರೋದು ಏನು, ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡು ಹಿಡಿದು ತಾಳೆ ನೋಡಿರಿ ಅಂತೇಳಿ ಫಿಕ್ಸ್ 3 ಮಾರ್ಕ್ಸಿಗೆ 1 ಕ್ವೆಶನನ್ನು ಕೊಡ್ತಾರೆ. ಓಕೆನಾ, ಈ ಪಾಠದಲ್ಲಿ 1 ಮಾರ್ಕ್ಸಿಂದ 2 ಕ್ವೆಶನು, ಇಲ್ಲಿ ಏನೇನು ಬರ್ದಿದ್ದೀನಲ್ಲ ಅದೇ ಡೆಫಿನೆಟಾಗಿ ಅದೇ ರೀತಿ ಕ್ವೆಶನ್ಸ್ ಬರುತ್ತೆ. ಅದಾದಮೇಲೆ 3 ಮಾರ್ಕ್ಸಿಂದ 1 ಕ್ವೆಶನು, ಅದು ಶೂನ್ಯತೆಗಳನ್ನು ಕಂಡು ಹಿಡಿದು ತಾಳೆ ನೋಡಿರಿ ಅಂತ ಹೇಳಿ ಕೇಳ್ತಾರೆ. ಸೊ ಈ ಫಾರ್ಮುಲಾಸ್ನ ನೆನ್ಪಿಟ್ಕೊಳ್ಳಿ. ಆಲ್ಫಾ ಪ್ಲಸ್ ಬೀಟಾ = -b/a ಗುಣಲಬ್ಧ ಆಲ್ಫಾ ಬೀಟಾ = c/a. ಎ ಅಂದ್ರೇನು, ಸಿ ಅಂದ್ರೇನು, ಇಲ್ಲಿ ನೋಡ್ರಿ, ಇಲ್ಲಿ ಗೊತ್ತಾಗುತ್ತೆ. ಇದು ಎ, ಇದು ಸಿ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ 3x² + 2x + 5 ಅಂಥೇಳಿ ಏನಾದ್ರು ಇದ್ದರೆ, ಎಕ್ಸ್ ಜಾಗದಲ್ಲಿ ಎಕ್ಸ್ ಇದೆ, x² ಜಾಗದಲ್ಲಿ x², ಎ ಜಾಗದಲ್ಲಿ ಏನಿದೆ 3 ಅಲ್ವಾ, ಬಿ ಜಾಗದಲ್ಲಿ ಏನಿದೆ 2, ಸಿ ಜಾಗದಲ್ಲಿ 5 ಅಲ್ವಾ. ಈ ಥರ ABC ಈ ಥರ ಕಂಡು ಹಿಡ್ಕೊಂಡು ಇದರಲ್ಲಿ ಅಪ್ಲೈ ಮಾಡಿದ್ರೆ ಆಯಿತು. ಓಕೆನಾ, ಸರಿ. ಆಲ್ಫಾ ಬೀಟಾ ಅಂದರೆ ಇಲ್ಲಿ ಕಂಡು ಹಿಡ್ದಿರ್ತಾರಲ್ಲ ಅಪವರ್ತನ ವಿಧಾನದಿಂದ, ಅದಾಗುತ್ತೆ. ಓಕೆ, ಇದನ್ನೆಲ್ಲ ಡೀಟೇಲ್ ಆಗಿ ನಾನು ವಿಡಿಯೋಸಲ್ಲಿ ಅಪ್ಲೋಡ್ ಮಾಡಿದ್ದಿದೆ, ಒಂದು ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ. ಬೇಕಾದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಓಕೆನಾ, ಬನ್ನಿ ಈಗ ನೆಕ್ಸ್ಟ್ ಪಾಠ ಯಾವುದು ಅಂತ ನೋಡೋಣ. 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಇದರಲ್ಲಿ ಬರುವಂತಹ ಅಂಕಗಳು 1 ಅಂಕದ 2 ಪ್ರಶ್ನೆ ಬರುತ್ತೆ, 2 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ, ಒಟ್ಟು 4 ಪ್ರಶ್ನೆಗಳು ಬರುತ್ತೆ. ಒಟ್ಟು ಅಂಕಗಳು 8. ಓಕೆನಾ, ಮ್ಯಾಕ್ಸಿಮಮ್ ಅಂಕಗಳಿದ್ದಾವೆ. ಸೊ ಇದನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು ಈ ಪಾಠನ. ಓಕೆ, ಇನ್ನು ಯಾವ್ಯಾವ ರೀತಿ ಕ್ವೆಶನ್ಸನ್ನು ಕೇಳ್ಬೋದು. ರೇಖಾತ್ಮಕ ಸಮೀಕರಣಗಳ ಸಾಮಾನ್ಯ ರೂಪ. ಎಲ್ಲ ಸಮೀಕರಣಗಳ ಸಾಮಾನ್ಯ ರೂಪ, ಎಲ್ಲ ಬಹುಪದೋಕ್ತಿಗಳ ಸಾಮಾನ್ಯ ರೂಪ ಗೊತ್ತಿರಬೇಕು ನಿಮಗೆ. ಓಕೆನಾ, ವರ್ಗ ಬಹುಪದೋಕ್ತಿ, ಘನ ಬಹುಪದೋಕ್ತಿ, ಹೀಗೆ ಎಲ್ಲದರದ್ದು ಸಾಮಾನ್ಯ ರೂಪ ತಿಳ್ಕೊಂಡಿರಬೇಕು. ಹೇಗಿರುತ್ತೆ ರೇಖಾತ್ಮಕ ಸಮೀಕರಣ? ax + by + c = 0. ಇಲ್ಲಿ 2 ಚರಾಕ್ಷರ, ಇಲ್ಲಿ x ಒಂದು ಚರಾಕ್ಷರ, y ಒಂದು ಚರಾಕ್ಷರ, 2 ಚರಾಕ್ಷರಗಳಿರುವಂಥ ರೇಖಾತ್ಮಕ ಸಮೀಕರಣ. ಓಕೆನಾ, ಅದಾದಮೇಲೆ ಈ ಬಾಕ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಇದನ್ನು 1 ಮಾರ್ಕ್ಸ್ಗೆ ಡೆಫಿನೆಟಾಗಿ ಕೇಳ್ತಾರೆ. ಯಾವ ರೀತಿ ಕೇಳ್ತಾರೆ ನೋಡಿರಿ, ಈ ಥರ ಒಂದು ಇಕ್ವೇಷನನ್ನು ಕೊಟ್ಟುಬಿಟ್ಟು ಇದು ಎಂತಹ ರೇಖೆಗಳು ಅಂತ ಹೇಳಿ ಕೇಳ್ಬೋದು. ಆವಾಗ ನೀವೇನಂತ ಆನ್ಸರ್ ಬರೀತೀರಿ? ಛೇದಿಸುವ ರೇಖೆಗಳು ಅಂಥೇಳಿ ಆನ್ಸರ್ ಬರೀತೀರಿ. ಹಾಗೆ ಒಂದೊಂದ್ಸಲ ಏನು ಕೇಳಬೇಕು, ಛೇದಿಸುವ ರೇಖೆಗಳಿಗೆ ಎಷ್ಟು ಪರಿಹಾರ ಇರುತ್ತೆ? ಅವಾಗ ಏನು ಬರೀತೀರಿ? 1 ಪರಿಹಾರ. ಓಕೆನಾ, ಅದೇ ರೀತಿ ಈ ಥರ ಇಕ್ವೇಷನ್ ಕೊಟ್ಟು ಇದು ಎಂತಹ ರೇಖೆಗಳು ಅಂತೇಳಿ ಕೇಳಿದ್ರೆ ಈ ಥರ ಐಕ್ಯಗೊಳ್ಳುವ ರೇಖೆನೋ ಸಮಾಂತರ ರೇಖೆನೋ ಅಂಥೇಳಿ ಬರೀಬೇಕು. ಸೊ ಇದಿಷ್ಟನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಓಕೆನಾ, ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂತ ನೋಡೋಣ.
ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸುವ ಬೀಜಗಣಿತೀಯ ವಿಧಾನಗಳು. ಒಂದನೇದು ಆದೇಶ ವಿಧಾನ. ಆದೇಶ ವಿಧಾನ ಕೇಳೋದು ಕಮ್ಮಿ, ಸೊ ನೀವೇನು ಮಾಡ್ಕೋಬೇಕು, ವರ್ಜಿಸುವ ವಿಧಾನ ಫಿಕ್ಸ್ ಆಗಿ 2 ಮಾರ್ಕ್ಸಿಗೆ ಕೇಳುವಂಥದ್ದು. ಸೊ ಇದನ್ನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಹೋಗಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. 2 ಮಾರ್ಕ್ಸಿಗೆ ಫಿಕ್ಸ್ ಆಗಿ ಬರುವಂತಹ ಕ್ವೆಶ್ಚನ್ ಇದು. ಓಕೆನಾ? ಸರಿ, ಇನ್ನು ನೆಕ್ಸ್ಟು 4 ಅಂಕಕ್ಕೆ ಬರುವಂತಹ ಕ್ವೆಶ್ಚನ್ನು ನಕ್ಷೆಯ ವಿಧಾನದಿಂದ ರೇಖಾತ್ಮಕ ಸಮೀಕರಣ ಬಿಡಿಸುವುದು. ಇದು ಡೆಫಿನೆಟ್ 100% ಕೊಡುವಂಥದ್ದು ನಕ್ಷೆಯ ವಿಧಾನ. ಓಕೆನಾ? ಇದರ ಮೇಲೂ ಸುಮಾರಷ್ಟು ವಿಡಿಯೋ ಅಪ್ಲೋಡ್ ಆಗಿದೆ, ಒಂದ್ಸಲ ಹೋಗಿ ಚಾನಲನ್ನು ನೋಡ್ಕೊಳ್ಳಿ. ಏನೇ ಡೌಟ್ ಇದ್ರೂ ಅದೆಲ್ಲ ಅಲ್ಲಿ ಆ ವಿಡಿಯೋಸಲ್ಲಿ ಕ್ಲಿಯರ್ ಆಗಿಬಿಡುತ್ತೆ. ಓಕೆನಾ? ಸರಿ, ಇನ್ನು ನೆಕ್ಸ್ಟು ಯಾವ ಪಾಠ ಅಂತ ನೋಡೋಣ ಬರ್ರಿ. ವರ್ಗ ಸಮೀಕರಣಗಳು. ಅದರಲ್ಲಿ ಬರುವಂತಹ ಅಂಕ 1 ಅಂಕದ 1 ಪ್ರಶ್ನೆ ಬರುತ್ತೆ, 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ. ಒಟ್ಟಾಗಿ 3 ಪ್ರಶ್ನೆಗಳು ಬರುತ್ತೆ, ಒಟ್ಟು ಅಂಕಗಳು 6 ಇರುತ್ತೆ. ಓಕೆನಾ? ಇನ್ನು 1 ಅಂಕಕ್ಕೆ ಯಾವ ರೀತಿ ಕೇಳಬಹುದು, ವರ್ಗ ಸಮೀಕರಣದ ಆದರ್ಶ ರೂಪ ಯಾವುದು ಅಂತ ಹೇಳಿ ಕೇಳಬಹುದು. ಕೆಲವೊಂದಿಷ್ಟು ಎಕ್ಸಾಂಪಲ್ ಕೊಟ್ಟು ಇದರಲ್ಲಿ ವರ್ಗ ಸಮೀಕರಣ ಯಾವುದು ಅಂತ ಹೇಳಿ ಕೇಳಬಹುದು. ನೀವು ಚೂಸ್ ಮಾಡಿ ವರ್ಗ ಸಮೀಕರಣ ಯಾವುದು ಅಂತ ಹೇಳಿ ಬರೀಬೇಕಾಗತ್ತೆ. ಇನ್ನು ಆದರ್ಶ ರೂಪನ ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಆ ಎಕ್ಸಾಂಪಲ್ನ ಈಸಿಯಾಗಿ ಚೂಸ್ ಮಾಡ್ಬೋದು. ಆದರ್ಶ ರೂಪ ಹೇಗಿರುತ್ತೆ, ax² + bx + c = 0 ಈ ಥರ ಇರುತ್ತೆ. ಸಮೀಕರಣ ಅಂತ ಬಂದ ತಕ್ಷಣ =0 ಇರಲೇಬೇಕು. ವರ್ಗ ಬಹುಪದೋಕ್ತಿ ಅಂತ ಬಂದರೆ =0 ಇರಲ್ಲ, ಇಷ್ಟೇ ಇರುತ್ತೆ. ಇಲ್ಲಿ ನೋಡ್ರಿ, ಇಷ್ಟೇ ಪಾರ್ಟ್ ಇರುತ್ತೆ ಯಾವಾಗ ಬಹುಪದೋಕ್ತಿ ಬಂದಾಗ. ಸಮೀಕರಣ ಅಂತ ಬಂದ ತಕ್ಷಣ =0 ಅನ್ನುವಂಥದ್ದು ಇರಲೇಬೇಕು. ಓಕೆ, ಇನ್ನು 2 ಅಂಕದ 1 ಪ್ರಶ್ನೆ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣ ಬಿಡಿಸುವಂಥದ್ದು. ಇದನ್ನು ಕೇಳಬಹುದು. ಇಲ್ಲ ಅಂತಂದರೆ ಮೂಲಗಳ ಸ್ವಭಾವ, ಇದನ್ನು ಕೇಳಬಹುದು. ಶೋಧಕ ಮೂಲಗಳ ಸ್ವಭಾವನ ಯಾವ ರೀತಿ ಕಂಡುಹಿಡಿಬೇಕು, ಇದನ್ನು ಕಂಡುಹಿಡಿಯಲಿಕ್ಕೆ ಒಂದು ಫಾರ್ಮುಲಾ ಇದೆ. ಯಾವುದದು? ಶೋಧಕ ಅಂತೇಳಿ. ಶೋಧಕದ ಫಾರ್ಮುಲಾ ಏನು? b² - 4ac. ಈಗ b² - 4ac ಅಂದರೆ ABC ಇದನ್ನು ಕಂಡುಹಿಡಿದು ಇದರಲ್ಲಿ ಬೆಲೆ ಎಲ್ಲ ಅಪ್ಲೈ ಮಾಡಿಬಿಡಬೇಕು. ಅಪ್ಲೈ ಮಾಡಿದಾಗ ನಿಮಗೇನಾದರೂ ಆ ಆನ್ಸರು >0, 0ಗಿಂತ ಮೇಲೆ ಅಂದರೆ +1, +2, +19 ಈ ಥರ ಪ್ಲಸ್ ಚಿಹ್ನೆ ಥರ ಬಂತು ಅಂದರೆ ಆವಾಗ ಏನಂತ ಬರೀಬೇಕು ಆನ್ಸರ್ನ? ಮೂಲಗಳು ವಾಸ್ತವ ಮತ್ತು ಭಿನ್ನವಾಗಿರ್ತದೆ. ಫಾರ್ ಎಕ್ಸಾಂಪಲ್ ಒಂದು x 6 ಅಂತ ಬಂದರೆ ಮತ್ತೊಂದು x -3 ಈ ಥರ ಬೇರೆ ಬೇರೆ ಎಕ್ಸ್ಗಳು ಬರ್ತವೆ. ಓಕೆನಾ? ಇನ್ನು b² - ac <0 ಅಂತಂದರೆ -1 -2 ಒಟ್ಟು ಆನ್ಸರ್ ಮೈನಸ್ ಚಿಹ್ನೆಯಲ್ಲಿ ಬರಬೇಕು. ಆವಾಗ ಯಾವುದೇ ವಾಸ್ತವ ಮೂಲಗಳಿಲ್ಲ ಅಂತೇಳಿ ಬರೀಬೇಕು. ನಮಗೆ ಇದ್ರ ಆನ್ಸರ್ ಕಂಡು ಹಿಡಿಲಿಕ್ಕೆ ಬರಲ್ಲ ಅಂತೇಳಿ ಬರೀಬೇಕು. ನೆಕ್ಸ್ಟು b² - 4ac = 0 ಅಂದರೆ b² - 4ac ಬಿಡಿಸಿದಾಗ ನಮಗೇನಾದರೂ ಆನ್ಸರ್ 0 ಬಂತು ಅಂತಂದರೆ ಆವಾಗ ಮೂಲಗಳು ವಾಸ್ತವ ಮತ್ತು ಸಮ ಅಂತಂದರೆ x = 2 ಒಂದು ಕಡೆ ಬಂತು ಅಂದರೆ ಮತ್ತೊಂದು ಕಡೆಯೂ x = ಎಷ್ಟು ಬರುತ್ತೆ? 2 ಅಂತಲೇ ಬರುತ್ತೆ. ಓಕೆನಾ? ಸರಿ, ಇದಿಷ್ಟು. ಇನ್ನು ನೆಕ್ಸ್ಟ್ ಪಾಠದಲ್ಲಿ ಯಾವ್ಯಾವ ಕಲಿಬೇಕು ಅಂತ ನೋಡ್ರಿ. ಸಮಾಂತರ ಶ್ರೇಣಿಗಳು. ಈ ಸಮಾಂತರ ಶ್ರೇಣಿಗಳು ಪಾಠದಲ್ಲಿ ಏನೇನು ಕಲಿಬೇಕು? 1 ಅಂಕದ 2 ಪ್ರಶ್ನೆ ಬರುತ್ತೆ ನಿಮಗೆ, 2 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ. ಒಟ್ಟು ಪ್ರಶ್ನೆಗಳು 4 ಬರ್ತವೆ, ಒಟ್ಟು ಅಂಕಗಳು 8. ಇದನ್ನು ಸಹಿತ ಕರೆಕ್ಟಾಗಿ ನೋಡ್ಕೊಳ್ಳುವಂಥ ಪಾಠ. ತುಂಬ ಈಸಿಯಾಗಿದೆ, ಟ್ರೈ ಮಾಡ್ಬೋದು. ಓಕೆನಾ? ನೆಕ್ಸ್ಟು ಇದರಲ್ಲಿ ಫಸ್ಟು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಇದನ್ನು 4 ಅಂಕದ ಪ್ರಶ್ನೆಗಳನ್ನು ಬಿಡಿಸಲಿಕ್ಕೆ ತುಂಬಾ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಅಷ್ಟೇ. ಓಕೆನಾ? ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ a + d ಅಂದರೆ ಮೊದಲನೇ ಪದ a, ಎರಡನೇ ಪದ ಬೇಕು ಅಂದರೆ ಆ ಎಗೆ ಒಂದು d ಅನ್ನು ಸೇರಿಸಬೇಕು. d ಅಂದರೆ ಸಾಮಾನ್ಯ ವ್ಯತ್ಯಾಸ ಅಂಥೇಳಿ. ಓಕೆನಾ? ಇನ್ನು ಮೂರನೇ ಪದ ಬೇಕು ಅಂದರೆ d ಅನ್ನು 2 ಸಲ ಸೇರಿಸಬೇಕು. ಇನ್ನು ನಾಲ್ಕನೇದು ಬೇಕು ಅಂದರೆ d ಅನ್ನು 3 ಸಲ ಸೇರಿಸಬೇಕು. ಓಕೆನಾ? ನೆಕ್ಸ್ಟು ಎರಡನೇದು ನೋಡ್ರಿ, ಮೊದಲ ಪದ a ಮತ್ತು ಸಾಮಾನ್ಯ ವ್ಯತ್ಯಾಸ d ಅನ್ನು ಕಂಡುಹಿಡಿಯೋದು. ಇದನ್ನು ಬೇಕಾದ್ರೆ 1 ಮಾರ್ಕ್ಸಿಗೆ ನಿಮಗೆ ಕೇಳಬಹುದು. ಇನ್ನು ನೆಕ್ಸ್ಟು 2 ಮಾರ್ಕ್ಸಿಂದ 1 ಅಂಕ ಅಂತ ಹೇಳಿದಾರಲ್ಲ, 2 ಅಂಕದ 1 ಪ್ರಶ್ನೆ ಅಂತ ಹೇಳಿದಾರಲ್ಲ, ಯಾವ್ದು ಕೇಳ್ಬೋದು? n-ನೇ ಪದ ಕಂಡುಹಿಡಿಯುವುದು, ಇದನ್ನು ಕೇಳ್ಬೋದು. 5ನೇ ಪದ ಕಂಡುಹಿಡೀರಿ, 6ನೇ ಪದ ಕಂಡುಹಿಡೀರಿ ಅಂತ ಹೇಳಿ ಕೇಳ್ಬೋದು. ಫಾರ್ಮುಲಾ ಏನು ಅಪ್ಲೈ ಮಾಡಬೇಕು? an = a + n - 1 × d ಇದನ್ನು ಅಪ್ಲೈ ಮಾಡಿಕೊಂಡು ಕಂಡುಹಿಡ್ಕೋಬೇಕು. ಇನ್ನು ನೆಕ್ಸ್ಟು 1 ಅಂಕದ 2 ಪ್ರಶ್ನೆ ಹೇಳಿದಾರಲ್ಲ, ಅದರಲ್ಲಿ ಒಂದು ಪ್ರಶ್ನೆ ಈ ಥರದ್ದು ಫಿಕ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈ ಥರ ಕ್ವೆಶ್ಚನನ್ನು ಕೊಟ್ಟು 2ನೇ ಪದ ಕಂಡುಹಿಡೀರಿ ಅಂತೇಳಿ ಹೇಳ್ತಾರೆ. ಆವಾಗ ಏನು ಮಾಡಬೇಕು? n ಜಾಗದಲ್ಲಿ 2 ಹಾಕಬೇಕು. 2 ಹಾಕಿದಾಗ ಏನಾಗುತ್ತೆ? 6 × 12, 12 + 1 13, ಆನ್ಸರ್ 13. ಈ ಥರ ಒಂದು ಪ್ರಶ್ನೆ 1 ಅಂಕಕ್ಕೆ 1 ಪ್ರಶ್ನೆ ಫಿಕ್ಸ್ ಆಗಿ ಬರುತ್ತೆ. ಇನ್ನು 2 ಅಂಕದ 1 ಪ್ರಶ್ನೆ ಹೇಳಿದಾರಲ್ಲ, ಒಂದು ಪ್ರಶ್ನೆ ಈ ಥರದ್ದು ಕೇಳ್ಬೋದು. ಇಲ್ಲ ಅಂತಂದರೆ ಮೊತ್ತ ಕಂಡು ಹಿಡಿಯಿರಿ ಇದೆಯಲ್ಲ, ಈ ಥರದ್ದು ಒಂದು ಪ್ರಶ್ನೆಯನ್ನು ಕೇಳಬಹುದು. ಓಕೆನಾ? ಇದು 2ರಲ್ಲಿ ಒಂದನ್ನು ಕೇಳ್ತಾರೆ. ಸೊ 2ನ್ನು ಪ್ರಾಕ್ಟೀಸ್ ಮಾಡೋದು ಬೆಟರ್. ಓಕೆ,
ಸರಿ, ಇನ್ನು ನೆಕ್ಸ್ಟು ಇದರಲ್ಲಿ ಕೆಲವೊಂದಿಷ್ಟು ಸೂತ್ರಗಳನ್ನು ನೆನಪಿಟ್ಕೋಬೇಕು. ಯಾವ ಸೂತ್ರಗಳದು? ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವಂಥ ಸೂತ್ರ Sn = n × n + 1/2. ಸ್ವಾಭಾವಿಕ ಸಂಖ್ಯೆ ಅಂದರೆ 1, 2, 3, 4 ಹೀಗೆ ಮುಂದುವರಿತಾ ಹೋಗುತ್ತೆ. ಇದನ್ನು ಸ್ವಾಭಾವಿಕ, ಅದರ ಮೊತ್ತ ಕೇಳಿದಾಗ ಈ ಫಾರ್ಮುಲಾನ ಡೈರೆಕ್ಟಾಗಿ ಅಪ್ಲೈ ಮಾಡಿಬಿಡಬೇಕು. ಇನ್ನು ನೆಕ್ಸ್ಟು ಮೊದಲ ಮತ್ತು ಕೊನೆಯ ಪದ ಕೊಟ್ಟಾಗ ಮೊತ್ತ ಹೆಂಗೆ ಕಂಡುಹಿಡಿಯೋದು ಅಂಥೇಳಿ. Sn ಅಂತ ಬಂದ ತಕ್ಷಣ ಅದು ಮೊತ್ತಕ್ಕೆ ಸಂಬಂಧಪಟ್ಟಿರೋದು ಅಂತ ನೆನ್ಪಿಟ್ಕೊಬಿಡಿ. Sn = n/2 × a + l. l ಅಂದರೆ ಕೊನೆಯ ಪದ ಅಂತ ಹೇಳಿ ಅರ್ಥ. ಮೊದಲ ಪದ ಮತ್ತು ಕೊನೆಯ ಪದವನ್ನು ಕೊಟ್ಟಾಗ ಮೊತ್ತ ಕಂಡುಹಿಡೋದು ಇಷ್ಟೇ. ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಆಯಿತು. ಇನ್ನು ನೆಕ್ಸ್ಟು Sn ಕೊಟ್ಟಾಗ an ಹೇಗೆ ಕಂಡುಹಿಡಿಬೇಕು? ಓಕೆನಾ? ಹೇಗೆ ಕಂಡುಹಿಡಿಯೋದು ಅಂದರೆ an = Sn - Sn - 1 ಅಂದರೆ ಎಲ್ಲ ಪದಗಳ ಮೊತ್ತದಲ್ಲಿ ಅದರ ಹಿಂದಿನ ಪದಗಳವರೆಗಿನ ಮೊತ್ತವನ್ನು ಕಳೆದ್ಬಿಟ್ರಾಯಿತು. ಆವಾಗ ನಮಗೆ ಸಿಗೋದು ಯಾವುದು? an, ಕೊನೆಯ ಪದ ನಮಗೆ ಸಿಗ್ತದೆ. ಇನ್ನು ನೆಕ್ಸ್ಟು ಇದರಲ್ಲಿ 4 ಅಂಕದ ಒಂದು ಪ್ರಶ್ನೆ ಬರುತ್ತೆ, ಅನ್ವಯಿಕ ಪ್ರಶ್ನೆ. ಅದನ್ನು ಅಪ್ಲಿಕೇಶನ್ ಕ್ವೆಶ್ಚನ್ ಅಂತ ಕರೀತಾರೆ. ಅದು ಒಂದು ಪ್ರಶ್ನೆ ಫಿಕ್ಸ್ ಆಗಿ ಬರುತ್ತೆ. ಅದನ್ನು ನನ್ನ ಚಾನಲಲ್ಲಿ ಸುಮಾರಷ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಲ ಹೋಗಿ ಚೆಕ್ ಮಾಡಿದ್ರೆ ಕ್ವೆಶ್ಚನ್ ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆನಾ? ಸರಿ, ಇನ್ನು ನೆಕ್ಸ್ಟ್ ಪಾಠ ಯಾವುದು ಅಂತ ನೋಡೋಣ ಬರ್ರಿ. ತ್ರಿಭುಜಗಳು. ಈ ತ್ರಿಭುಜಗಳು ಪಾಠದಲ್ಲಿ 1 ಅಂಕದ 2 ಪ್ರಶ್ನೆ ಬರುತ್ತೆ, 3 ಅಂಕದ 1 ಪ್ರಶ್ನೆ ಬರುತ್ತೆ, 4 ಅಂಕದ 1 ಪ್ರಶ್ನೆ ಬರುತ್ತೆ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 4, ಒಟ್ಟು ಅಂಕಗಳು 9. ಈ ಪಾಠದಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಮಾರ್ಕ್ಸ್ ಬರುತ್ತೆ ನಿಮಗೆ. ಸೊ ಇದನ್ನು ಮಾತ್ರ ಸ್ಕಿಪ್ ಮಾಡಲೇಬೇಡಿ. ಓಕೆನಾ? ಸರಿ, ಇನ್ನು 1 ಅಂಕದ 2 ಪ್ರಶ್ನೆ ಯಾವ್ದ್ಯಾವ್ದು ಕೇಳಬಹುದು ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ, ಈ ಥರ ನಿಮಗೊಂದು ತ್ರಿಭುಜ ಹಾಕಿಬಿಟ್ಟು ಇದರಲ್ಲಿ ABC, ಇಲ್ಲಿ DE ಅಂತ ಹೇಳ್ಕೊಡ್ತೀನಿ. AB 2, AE 3, BD 4 ಅಂತ ಹೇಳಿಕೊಟ್ಟು EC ಎಷ್ಟು ಅಂತ ಹೇಳಿ ಕೇಳ್ಬೋದು. ಈ ಥರ ಕ್ವೆಶನ್ಸನ್ನು 1 ಮಾರ್ಕ್ಸಿಗೆ ಫಿಕ್ಸ್ ಆಗಿ ಕೇಳ್ತಾರೆ. ಓಕೆನಾ? ಸರಿ, ಇನ್ನು 3 ಅಂಕದ ಯಾವ ಪ್ರಶ್ನೆ ಕೇಳ್ತಾರೆ ಅಂತ ಕೇಳಿದ್ರೆ ಅಭ್ಯಾಸ 6.2 ಮತ್ತು 6.3ರಲ್ಲಿ ಕೆಲವೊಂದಿಷ್ಟು ಲೆಕ್ಕಗಳು ಕೊಟ್ಟಿದ್ದಾರೆ ನಿಮಗೆ. ಆ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈ 3 ಅಂಕವನ್ನು ಈಸಿಯಾಗಿ ನೀವು ಪಡ್ಕೋಬಹುದು. ಓಕೆನಾ? ಅದರಲ್ಲಿ ಬರುವಂಥ ಎಲ್ಲ ಲೆಕ್ಕನೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫಿಕ್ಸ್ ಆಗಿ ಅದೇ ಅಭ್ಯಾಸದಲ್ಲಿರೋ ಲೆಕ್ಕಗಳನ್ನೇ ಕೊಡ್ತಾರೆ ಅವರು. ಇನ್ನು ನೆಕ್ಸ್ಟು 4 ಅಂಕದ ಒಂದು ಪ್ರಶ್ನೆ, ಅದು ಅಫ್ಕೋರ್ಸ್ ನಮ್ಗೆ ಗೊತ್ತಿರೋದೇನು? ಪ್ರಮೇಯಗಳು. ಈ 4ರಲ್ಲಿ ಯಾವುದಾದ್ರೂ ಒಂದು ಪ್ರಮೇಯ, ಥೇಲ್ಸ್ನ ಪ್ರಮೇಯ, ಕೋನ 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 ನಿರ್ಧಾರಕ ಗುಣ ಪ್ರಮೇಯ, ಬಾಹು 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 ನಿರ್ಧಾರಕ ಗುಣ ಪ್ರಮೇಯ, ಬಾಹು ಕೋನ ಬಾಹು ನಿರ್ಧಾರಕ ಗುಣ ಪ್ರಮೇಯ. ಓಕೆನಾ? ಸರಿ, ಇದಿಷ್ಟನ್ನು ಕಂಪಲ್ಸರಿಯಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳ್ರಿ. ಯಾಕಂದರೆ ಈ ಪಾಠದಲ್ಲಿ ನಿಮಗೆ ಸಿಗುವಂಥ ಅಂಕಗಳು ಯಾವುದು? 9. ಈ 9 ಅಂಕಗಳನ್ನು ಈಸಿಯಾಗಿ ನೀವು 4 ಪ್ರಮೇಯಗಳನ್ನು ನೋಡಿಕೊಂಡ್ರೆ, ಇಲ್ಲಿ ಥೇಲ್ಸ್ ಪ್ರಮೇಯ ಮತ್ತು ಕೋನ 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 ಪ್ರಮೇಯವನ್ನು ನಾನು ಆಲ್ರೆಡಿ ಈಸಿಯಾಗಿ ಹೇಳಿ ಅಪ್ಲೋಡ್ ಮಾಡಿದ್ದಿದೆ. ಅದನ್ನು ಒಂದು ಸಲ ಹೋಗಿ ನೋಡ್ರಿ. ಇನ್ನು ಈ ಬಾಹು 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 ಮತ್ತು ಬಾಹು ಕೋನ ಬಾಹು ಇನ್ನು ನೆಕ್ಸ್ಟ್ ಟೈಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಇನ್ನು ನೆಕ್ಸ್ಟ್ ಬರುವಂತಹ ಪಾಠ ಯಾವುದು ಅಂತ ಕೇಳಿದ್ರೆ ವೃತ್ತಗಳು. ಈ ವೃತ್ತಗಳು ಪಾಠದಲ್ಲಿ 2 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಒಟ್ಟು ಪ್ರಶ್ನೆಗಳು 2 ಬರ್ತವೆ, ಒಟ್ಟು ಅಂಕಗಳು 5. ಹಾಗಾದರೆ 2 ಅಂಕದ ಒಂದು ಪ್ರಶ್ನೆ ಯಾವುದು ಬರಬಹುದು ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ, ಅಭ್ಯಾಸ 10.2ರಲ್ಲಿ ಕೆಲವೊಂದಿಷ್ಟು ಲೆಕ್ಕಗಳಿದ್ದಾವೆ. ಆ ಲೆಕ್ಕಗಳನ್ನು ಓದ್ಕೊಂಡ್ರೆ ಸಾಕು, 2 ಅಂಕದ ಒಂದು ಪ್ರಶ್ನೆಗೆ ಈಸಿಯಾಗಿ ಉತ್ತರ ಬರೀಬಹುದು ನೀವು. ಓಕೆ, ಇನ್ನು 3 ಅಂಕದ್ದು ಈ ವೃತ್ತಗಳು ಪಾಠದಲ್ಲಿ 2 ಪ್ರಮೇಯಗಳು ಬರ್ತವೆ. ಆ 2 ಪ್ರಮೇಯಗಳು ಯಾವ್ಯಾವುದು ಅಂತ ಕೇಳಿದ್ರೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮನಾಗಿರುತ್ತದೆ. ಇದು ಒಂದು ಪ್ರಮೇಯ ಫಿಕ್ಸ್ ಆಗಿ, ಇದನ್ನು ಮ್ಯಾಕ್ಸಿಮಮ್ ಆಗಿ ಕೇಳ್ತಾರೆ. ಮಿಸ್ ಆದರೆ ಈ ಪ್ರಮೇಯ ಫಿಕ್ಸು. ವೃತ್ತದ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಈ ಪ್ರಮೇಯ ಕೇಳ್ಬೋದು, ಇಲ್ಲ ಈ ಪ್ರಮೇಯ 2ರಲ್ಲಿ ಒಂದು ಕ್ವೆಶನ್ ಫಿಕ್ಸು ನಿಮ್ಮ 3 ಮಾರ್ಕ್ಸಿಗೆ. ಇನ್ನು 2 ಮಾರ್ಕ್ಸಿಗೆ ಏನು ಹೇಳಿದೆ? ಅಭ್ಯಾಸ 10.2ರಲ್ಲಿ ಬರುವಂಥ ಲೆಕ್ಕಗಳನ್ನು ನೋಡ್ಕೊಳ್ರಿ ಅಂತ ಹೇಳಿದೆ. ಇದನ್ನು 2 ಈಗ ಅಕಸ್ಮಾತ್ 2 ಮಾರ್ಕ್ಸಲ್ಲಿ ಏನಾದರೂ ಇದನ್ನು ಕೇಳದೇ ಇದ್ದರೆ ಕೆಲವೊಂದಿಷ್ಟು ಕಾಂಬಿನೇಷನ್ ಕ್ವೆಶನ್ಸನ್ನು ಮಾಡಿಕೊಡ್ಬೋದು. ಅದು ಯಾವ ರೀತಿ ಇರ್ತದೆ ಅಂತ ಕೇಳಿದ್ರೆ, ಸ್ಪರ್ಶಕ ಎಂದರೇನು ಅಂತ ಹೇಳಿ ಕೇಳ್ಬೋದು. ಮತ್ತೊಂದು ಇದರಲ್ಲೇ AB ಮಾಡಿ ವೃತ್ತದ ಒಂದು ಬಿಂದುವಿನಲ್ಲಿ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ. ವೃತ್ತದ ಇಲ್ಲೊಂದು ವೃತ್ತ ಇದೆ ಅಂತ ತಿಳ್ಕೊಳ್ಳಿ, ಇಲ್ಲಿ ಒಂದು ಬಿಂದು ಇದೆ. ಈ ವೃತ್ತದ ಈ ಒಂದು ಬಿಂದುವಿನಲ್ಲಿ ಎಷ್ಟು ರೇಖೆಗಳನ್ನು, ಎಷ್ಟು ಸ್ಪರ್ಶಕಗಳನ್ನು ಎಳಿಬಹುದು? ಎಷ್ಟು ಎಳಿಬೋದು?
1 ಎಳಿಬಹುದು. ಓಕೆನಾ. ಇನ್ನು ಎರಡನೇದು, ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ. ಈಗ ಒಂದು ವೃತ್ತ ಇದೆ, ಇಲ್ಲಿ ಒಂದು ಬಾಹ್ಯ ಬಿಂದು ಇದೆ. ಈ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಷ್ಟು ಸ್ಪರ್ಶಕಗಳನ್ನು ಎಳಿಬಹುದು? ಎಷ್ಟು ಎಳೆದೆ ನಾನು? ಇಲ್ಲಿ ಒಂದು ಎಳೆದೆ, ಇಲ್ಲಿ ಒಂದು ಎಳೆದೆ. ಟೋಟಲಾಗಿ ಎಷ್ಟು ಎಳಿಬೋದು? 2 ಎಳಿಬೋದು. ಮತ್ತೆ ಯಾವುದಾದ್ರು ಕೇಳ್ಬೋದು ಅಂತಕ್ಕಂದ್ರೆ ವೃತ್ತ ಛೇದಕ ಎಂದರೇನು ಅಂಥೇಳಿ ಕೇಳ್ಬೋದು. ಅಕಸ್ಮಾತ್ ಈ ಅಭ್ಯಾಸದ ಪ್ರಶ್ನೆಗಳನ್ನು ಕೇಳದೇ ಇದ್ದಾಗ ಇದರಲ್ಲಿ ಡೆಫಿನೇಷನ್ಸ್ ಹೀಗೆ ಕೇಳಬಹುದು ಅಂಥೇಳಿ ಮ್ಯಾಕ್ಸಿಮಮ್ ಆಗಿ ಈ ಅಭ್ಯಾಸದ ಕ್ವೆಶನ್ಸನ್ನೇ ಕೇಳ್ತಾರೆ. ಓಕೆನಾ. ಸರಿ, ಇನ್ನು ನೆಕ್ಸ್ಟ್ ಪಾಠ ಯಾವುದು ಅಂತ ನೋಡೋಣ ಬರ್ರಿ. ನಿರ್ದೇಶಾಂಕ ರೇಖಾಗಣಿತ. ಈ ನಿರ್ದೇಶಾಂಕ ರೇಖಾಗಣಿತ ಪಾಠದಲ್ಲಿ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ ಮತ್ತು 3 ಅಂಕದ ಒಂದು ಪ್ರಶ್ನೆಗಳು ಸಿಗ್ತವೆ. ಓಕೆನಾ. ಇನ್ನು ಒಟ್ಟು ಪ್ರಶ್ನೆಗಳ ಸಂಖ್ಯೆ 3, ಒಟ್ಟು ಅಂಕಗಳು ಎಷ್ಟು ಸಿಗ್ಬೋದು? 6 ಅಂಕಗಳು ಫಿಕ್ಸ್ ಆಗಿ ಬರ್ತವೆ. ಓಕೆನಾ. ಇನ್ನು ನೆಕ್ಸ್ಟು 1 ಅಂಕದ ಕ್ವೆಶನ್ ಯಾವ ರೀತಿ ಕೇಳ್ಬೋದು? ಇಲ್ಲಿ ನೋಡಿರಿ, ಎರಡನೇ ಇದರಲ್ಲಿ ಬರೆದಿದ್ದೀನಿ. ಮೂಲ ಬಿಂದುವಿನಿಂದ ಎಕ್ಸ್, ವೈ ಬಿಂದುವಿಗೆ ಇರುವ ದೂರ. ಇಲ್ಲಿ ಮೂಲ ಬಿಂದುವಿನಿಂದ AX,Y ಅಂದರೆ ಫಾರ್ ಎಕ್ಸಾಂಪಲ್ A ಆಫ್ 3,4 ಈ ಬಿಂದುವಿಗೆ ಇರುವಂತಹ ದೂರ ಯಾವುದು ಅಂಥೇಳಿ ಈ ಥರ ಇಲ್ಲಿ X,Y ಬರ್ದಿದ್ದೀನಲ್ಲ, ಅಲ್ಲಿ ಯಾವ್ದಾದ್ರು ಒಂದು ನಂಬರ್ ಕೊಡಬಹುದು ನಿಮಗೆ. ಓಕೆ, ಈ ಥರ 1 ಮಾರ್ಕ್ಸ್ಗೆ ಫಿಕ್ಸ್ ಆಗಿ ಕೇಳುವಂಥ ಕ್ವೆಶ್ಚನ್ನು. ಇಲ್ಲಿ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು? √(x² + y²) ಈ ಫಾರ್ಮುಲಾನ ಅಪ್ಲೈ ಮಾಡಿದ್ರೆ 1 ಅಂಕದ ಪ್ರಶ್ನೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇನ್ನು 2 ಅಂಕದ ಪ್ರಶ್ನೆ ನಿಮಗೆ ಬಿಂದುಗಳ ನಡುವಿನ ದೂರ ಕಂಡುಹಿಡಿಯೋದನ್ನು ಕೊಡ್ತಾರೆ. 2 ಬಿಂದುಗಳು ಕೊಡ್ತಾರೆ, ಆ ಬಿಂದುವಿನ ನಡುವಿನ ದೂರ ಅದನ್ನು ಕಂಡುಹಿಡಿಬೇಕು ನೀವು. ಇನ್ನು 3 ಅಂಕದ ಪ್ರಶ್ನೆ ನಿಮಗೆ ಭಾಗ ಪ್ರಮಾಣ ಸೂತ್ರದ ಮೇಲೆ ಕೊಡಬಹುದು. ಓಕೆನಾ, ಇದ್ರ ಮೇಲೆ ಕೊಡ್ಬೋದು, ಇಲ್ಲಾಂದರೆ ನಿಮ್ಮ ನಿರ್ದೇಶಾಂಕ ರೇಖಾಗಣಿತ ಅಭ್ಯಾಸದ ಪ್ರಶ್ನೆಗಳನ್ನು ಕೊಡಬಹುದು. ಇನ್ನು ನಿಮಗೆ 2ನೇ ಅಂಕದಲ್ಲಿ ಬಿಂದುಗಳ ನಡುವಿನ ದೂರ ಕೇಳ್ಬೋದು, ಇಲ್ಲ ಮಧ್ಯಬಿಂದು ಸೂತ್ರನೂ ಕೇಳಬಹುದು. ಇಲ್ಲಾಂದರೆ 1 ಮಾರ್ಕ್ಸಿಗೆ ಮೂಲ ಬಿಂದುವಿಗಿರುವಂಥ ದೂರನೂ ಕೇಳ್ಬೋದು, ಇಲ್ಲ ಮಧ್ಯಬಿಂದು ಸೂತ್ರದಲ್ಲಿ ಕ್ವೆಶನ್ಸನ್ನು ಕೇಳಬಹುದು. ಓಕೆ, ಟೋಟಲ್ ಆಗಿ ಇದು 4 ಟಾಪಿಕ್ಕಿಂದ ನಿಮಗೆ ಇಲ್ಲಿ ಕ್ವೆಶನ್ಸ್ ಬರೋದು. ಸೊ ಇದು 4 ಟಾಪಿಕನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬರುವಂತಹ ಪಾಠ ತ್ರಿಕೋನಮಿತಿಯ ಪ್ರಸ್ತಾವನೆ. ಯಾವ್ದು ಹೇಳ್ರಿ? ತ್ರಿಕೋನಮಿತಿ ಪ್ರಸ್ತಾವನೆ. ಈ ತ್ರಿಕೋನಮಿತಿ ಪ್ರಸ್ತಾವನೆಯಲ್ಲಿ 1 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ, 2 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ, ಒಟ್ಟು ಪ್ರಶ್ನೆಗಳು 3, ಒಟ್ಟು ಅಂಕಗಳು 6. ಓಕೆನಾ. ಇದರಲ್ಲಿ ನಿಮಗೆ ಗೊತ್ತಿರಬೇಕಾಗಿರುವಂಥದ್ದು 3 ಟಾಪಿಕ್. ಒಂದನೇದು ತ್ರಿಕೋನಮಿತಿ ಅನುಪಾತಗಳು, ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಈ ಥರ ಆ ಅನುಪಾತಗಳು ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆನಾ. ಇನ್ನು 1 ಮಾರ್ಕ್ಸಿಗೆ ಕೇಳೋದಿದ್ರೆ ಸೈನ್ ಥೀಟಾ = 5/4 ಅಂತ ಇದ್ದು ಅಂದರೆ ಕಾಸ್ ಥೀಟಾ ಎಷ್ಟಾಗ್ಬೋದು, ಈ ಥರ ಕ್ವೆಶನ್ಸನ್ನು ಕೇಳ್ಬೋದು. ಇಲ್ಲಾಂದರೆ ತ್ರಿಕೋನಮಿತಿ ನಿತ್ಯ ಸಮೀಕರಣಗಳನ್ನ ಕೇಳ್ತಾರೆ. ಏನಪ್ಪ ನಿತ್ಯ ಸಮೀಕರಣಗಳು? sin² ಥೀಟಾ ಪ್ಲಸ್ cos² ಥೀಟಾ = 1 ಅಂಥೇಳಿ ಈ ಥರದ್ದೇನಾದರೂ ಕ್ವೆಶನ್ಸು ಇದ್ರ ಸಂಬಂಧಪಟ್ಟಿರೋದು sin² ಥೀಟಾ ಪ್ಲಸ್ cos² ಥೀಟಾ = ಅಂತೇಳಿ ಈ ಥರದ್ದೇನಾದ್ರು ಕೇಳ್ಬೋದು 1 ಅಂಕಕ್ಕೆ. ಓಕೆನಾ. ಇನ್ನು 2 ಅಂಕಕ್ಕೆ ನಿಮಗೆ ಕೇಳ್ಬೋದಾದಂತಹ ಪ್ರಶ್ನೆ ಯಾವುದಪ್ಪ ಅಂತ ಕೇಳಿದ್ರೆ ನಿಮಗೆ ಅನುಪಾತಗಳ ಬೆಲೆಗಳು ಅಂಥೇಳಿ 8.2ರಲ್ಲಿ ಇದೆ. ಈ ಥರದ ಕ್ವೆಶನನ್ನು 2 ಅಂಕಗಳಿಗೆ ಕೇಳಬಹುದು. ಉದಾಹರಣೆ sin 30 ಡಿಗ್ರಿ ಇಂಟು cos 60 ಡಿಗ್ರಿ ಪ್ಲಸ್ sin 60 ಡಿಗ್ರಿ ಇಂಟು cos 30 ಡಿಗ್ರಿ, ಇದರ ಬೆಲೆ ಕಂಡು ಹಿಡಿಯಿರಿ ಅಂತ ಹೇಳಿ ಕೇಳ್ಬೋದು. ಇದು 2 ಅಂಕಕ್ಕೆ ಕೇಳುವಂಥದ್ದು. ಇನ್ನು 3 ಅಂಕದ್ದು ನಿಮ್ಮ ತ್ರಿಕೋನಮಿತಿ ಪ್ರಸ್ತಾವನೆಯ ಕೊನೆಯ ಅಭ್ಯಾಸದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿದ್ದಾವೆ, ಅದನ್ನು ಫಿಕ್ಸ್ ಆಗಿ ನಿಮಗೆ 3 ಅಂಕಗಳಿಗೆ ಕೇಳ್ತಾರೆ. ಅದಷ್ಟನ್ನು ನೋಡಿಕೊಂಡ್ರೆ ಸಾಕು. ಮತ್ತು ನಾನು ತ್ರಿಕೋನಮಿತಿ ಮೇಲೆ ಕೆಲವೊಂದಿಷ್ಟು ವಿಡಿಯೋನ ಮಾಡಿದ್ದಿದೆ, ಈಸಿಯಾಗಿ ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತಲೂ ಹೇಳಿದ್ದಿದೆ. ಒಂದು ಸಲ ಅದನ್ನು ಹೋಗಿ ಚೆಕ್ ಮಾಡಿರಿ. ಓಕೆನಾ. ಇದು 3 ಟಾಪಿಕನ್ನು ಪ್ರಾಕ್ಟೀಸ್ ಮಾಡ್ಕೊಂಬಿಡ್ರಿ. ತ್ರಿಕೋನಮಿತಿ ಅಂದರೆ ಹೊಸ ಪಾಠ ಹೊರತು ಕಷ್ಟದ ಪಾಠ ಅಂತೂ ಅಲ್ವೇ ಅಲ್ಲ. ಓಕೆನಾ. ಇನ್ನು ನೆಕ್ಸ್ಟ್ ಬರುವಂಥದ್ದು ತ್ರಿಕೋನಮಿತಿಯ ಅನ್ವಯಗಳು. ಇದರಲ್ಲಿ 4 ಅಂಕದ ಒಂದೇ ಒಂದು ಪ್ರಶ್ನೆ ಬರುತ್ತೆ, ಅದು ಅನ್ವಯಿಕ ಪ್ರಶ್ನೆ. ಅದು ನಿಮ್ಮ ಅಭ್ಯಾಸದಲ್ಲಿರೋದು ಬರ್ಬೋದು, ಇಲ್ಲ ಎಕ್ಸ್ಟ್ರಾ ಪ್ರಶ್ನೆನೂ ಕೊಡ್ಬೋದು. ಫಸ್ಟ್ ನೀವೇನು ಮಾಡಬೇಕು, ಅಭ್ಯಾಸದಲ್ಲಿರುವಂಥ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಹೊಸ ಪ್ರಶ್ನೆಗಳನ್ನು ಆಮೇಲೆ ತೊಗೊಂಡು ಯಾವ ರೀತಿ ಬಿಡಿಸೋದು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ಓಕೆನಾ. ಸರಿ, ಇನ್ನು ನೆಕ್ಸ್ಟ್ ಯಾವ ಪಾಠ ನೋಡೋಣ ಬನ್ನಿ. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಈ ಪಾಠದಲ್ಲಿ 1 ಅಂಕದ 2 ಪ್ರಶ್ನೆ, 5 ಅಂಕದ 1 ಪ್ರಶ್ನೆ, ಒಟ್ಟು 3 ಪ್ರಶ್ನೆಗಳು ಕೇಳ್ತಾರೆ. ಒಟ್ಟು ಅಂಕಗಳು 7. ಓಕೆನಾ. ಇದರಲ್ಲಿ 1 ಅಂಕದ 2 ಪ್ರಶ್ನೆ ಯಾವ್ದು ಕೇಳ್ಬೋದು ಅಂತ ಕೇಳಿದ್ರೆ ಫಾರ್ ಎಕ್ಸಾಂಪಲ್ r = 3 ಸೆಂಟಿಮೀಟರ್
H=5 ಸೆಂಟಿಮೀಟರ್ ಅಂತ ಈ ಥರ ಕೊಟ್ಟುಬಿಟ್ಟು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳ್ಬೋದು 1 ಮಾರ್ಕ್ಸಿಗೋಸ್ಕರ. ಓಕೆನಾ? ಇಲ್ಲ ಅಂತಂದರೆ ನಿಮಗೆ ಡೆಫಿನೆಟ್ ಆಗಿ ಒಂದು ಕ್ವೆಶನ್ ಅಂತೂ ಫಾರ್ಮುಲಾ ಮೇಲೆ ಇದ್ದೇ ಇರುತ್ತೆ. ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ, ಈ ಥರ ಕ್ವೆಶನ್ಸ್ ಅಂತೂ ಫಿಕ್ಸ್ ಆಗಿ ಒಂದು ಫಾರ್ಮುಲಾ ಬೇಸ್ಡ್ ಕ್ವೆಶನ್ಸ್ ಬಂದೇ ಬರುತ್ತೆ. ಇಲ್ಲಾಂದರೆ ಈ ಥರ ಇನ್ಫಾರ್ಮೇಷನನ್ನು ಕೊಟ್ಟುಬಿಟ್ಟು ಸಣ್ಣ ಲೆಕ್ಕ ಮಾಡಲಿಕ್ಕೆ ಕೊಡ್ತಾರೆ. ಇನ್ನು 5 ಅಂಕದ ಒಂದು ಪ್ರಶ್ನೆ, ಅದು ಅನ್ವಯಿಕ ಪ್ರಶ್ನೆ ಆಗಿರುತ್ತೆ. ಓಕೆನಾ? ಅನ್ವಯಿಕ ಪ್ರಶ್ನೆನ ಪ್ರಾಕ್ಟೀಸ್ ಮಾಡಲೇಬೇಕು. ಈ ಪಾಠದಲ್ಲಿ ನೀವು 4-5 ಸಲ ಎಲ್ಲ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ಅಂದರೆ ಮಾತ್ರ ನಿಮ್ಗೆ 5 ಅಂಕ ಬರುತ್ತೆ. ಇಲ್ಲಾಂದರೆ ಕಷ್ಟ ಆಗುತ್ತೆ ಒಂಚೂರು ಅಂಕ ತಗೊಳ್ಳೋದು. ಓಕೆನಾ? ಸರಿ, ಇನ್ನು ನೆಕ್ಸ್ಟ್ ಪಾಠ ಯಾವುದು ಅಂತ ಹೇಳಿ ನೋಡೋಣ ಬರ್ರಿ. ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು, ಅಂಥೇಳಿ. ಓಕೆನಾ? ಹಾಂ, ಎಷ್ಟು ಅಂಕದಿದೆ? 3 ಅಂಕದ ಒಂದು ಪ್ರಶ್ನೆ ಇದೆ. ಅದರಲ್ಲಿ ಬರುವುದೇ ಒಂದು ಪ್ರಶ್ನೆ, ಒಟ್ಟು ಅಂಕಗಳು 3. ಒಂದೇ ಒಂದು ಪ್ರಶ್ನೆ ಬರುತ್ತೆ. ಅದು ನಿಮಗೆ ಇದು 2 ಟಾಪಿಕ್ಕಿಂದ ಬರಬಹುದು. ಯಾವುದು? ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಇದನ್ನು ಕಂಡುಹಿಡಿಯಲಿಕ್ಕೆ ಒಂದು ಫಾರ್ಮುಲಾ ಇದೆ. θ/360 ಡಿಗ್ರಿ ಗುಣಿಸು πr². ವಿಸ್ತೀರ್ಣ ಅಂತ ಬಂದ ತಕ್ಷಣ ಇಲ್ಲಿ ವೃತ್ತದ ವಿಸ್ತೀರ್ಣವನ್ನು ಬರೆದ್ರೆ ಆಯಿತು ಅಷ್ಟೇ. ಓಕೆ, ಇನ್ನು ವೃತ್ತದ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ θ/360 ಡಿಗ್ರಿ ಗುಣಿಸು 2πr ಅಂಥೇಳಿ ನೀವು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಪಾಠದಲ್ಲಿ ನೀವು ಅಭ್ಯಾಸವನ್ನು ಪ್ರಾಕ್ಟೀಸ್ ಮಾಡಬೇಕು. ಆವಾಗ ಮಾತ್ರ ಈ ಫಾರ್ಮುಲಾಗಳನ್ನು ಎಲ್ಲೆಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಆವಾಗ ಮಾತ್ರ 3 ಅಂಕಗಳನ್ನು ನೀವು ಗಳಿಸಬಹುದು. ಓಕೆ, ಇನ್ನು ನೆಕ್ಸ್ಟ್ ಬರೋದು ಸಂಖ್ಯಾಶಾಸ್ತ್ರ. ಈ ಸಂಖ್ಯಾಶಾಸ್ತ್ರದಲ್ಲಿ 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ, ಒಟ್ಟು 2 ಪ್ರಶ್ನೆಗಳು ಬರ್ತವೆ. ಟೋಟಲ್ ಆಗಿ ಅಂಕಗಳು 4 ಅಂಕಗಳಿದ್ದಾವೆ. ಇಲ್ಲಿ 1 ಅಂತ ಬರೆದಿದ್ದೆ, ಸಾರಿ. ಟೋಟಲ್ ಆಗಿ ಎಷ್ಟು? ಇಲ್ಲಿ 3 + 1 4 ಅಂಕಗಳೇ ಬರ್ತವೆ. ಇನ್ನು 1 ಅಂಕದಲ್ಲಿ ಇಲ್ಲಿ ನೋಡ್ರಿ, ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳ ನಡುವಿನ ಸಂಬಂಧ. ಇದು ಮ್ಯಾಕ್ಸಿಮಮ್ ಆಗಿ ಕೇಳುವಂಥ ಚಾನ್ಸಸ್ಸು. ಇಲ್ಲಿ ಒಂದು ಟ್ರಿಕ್ ಇದೆ ನೋಡ್ರಿ. ಇಲ್ಲಿ ನೋಡಿ, ಬಸಮ್ಮ 1 2 3 ನೋಡ್ರಿ. ಬಸಮ್ಮ. ಬ ಅಂದರೆ ಬಹುಲಕ, ಸ ಅಂದರೆ ಸರಾಸರಿ, ಮ ಅಂದರೆ ಮಧ್ಯಾಂಕ, 1 ಅಂದರೆ ಇಲ್ಲಿ ಏನೂ ಇಲ್ಲ ಅಂದರೆ 1 ಇದೆ, 2 ಅಂದರೆ ಸರಾಸರಿ, 3 ಮಧ್ಯಾಂಕ. 1 ಬಹುಲಕ ಪ್ಲಸ್ 2 ಸರಾಸರಿ = 3 ಮಧ್ಯಾಂಕ ಅಂತೇಳಿ ಈ ಶಾರ್ಟ್ ಫಾರ್ಮ್ನ ಯೂಸ್ ಮಾಡ್ಕೊಂಡು ನೀವು ನೆನ್ಪಿಟ್ಕೋಬೇಕು. ಬಸ್ಸಮ್ಮ 1 2 3 ಅಂತೇಳಿ ನೆನ್ಪಿಟ್ಟು ಇದ್ರ ಮೇಲೆ ಫಿಕ್ಸ್ ಆಗಿ ಒಂದು ಕ್ವೆಶನ್ನ ಕೇಳ್ತಾರೆ. ಇದ್ರ ಮೇಲೆ ಕೇಳದೇ ಇದ್ದರೆ ನಿಮಗೆ ಒಂದಿಷ್ಟು ಅಳತೆಗಳನ್ನು ಕೊಟ್ಬಿಟ್ಟು ಇದರ ಸರಾಸರಿಯನ್ನು ಕಂಡುಹಿಡೀರಿ ಅಂಥೇಳಿ ಈ ಥರ ಕ್ವೆಶನ್ಸನ್ನು ಕೊಡುವಂಥ ಚಾನ್ಸಸ್ ಇದೆ. ಇನ್ನು ನೆಕ್ಸ್ಟು 3 ಅಂಕದ ಒಂದು ಪ್ರಶ್ನೆ ಬರುತ್ತೆ. 3 ಅಂಕದ ಒಂದು ಪ್ರಶ್ನೆಯಲ್ಲಿ ನಿಮಗೆ ಸರಾಸರಿ ಕೇಳ್ಬೋದು, ಬಹುಲಕ ಕೇಳ್ಬೋದು, ಇದು 2 ಕೇಳ್ಬೋದು. ಇಲ್ಲ ಅಂತಂದರೆ ಬಹುಲಕ ಮಧ್ಯಾಂಕ ಕೇಳ್ಬೋದು. ಓಕೆನಾ? ನೀವು ಸ್ಟಡಿ ಮಾಡೋದಿದ್ದರೆ ಒಂದು ಸರಾಸರಿ ಓದ್ಕೊಳ್ರಿ, ಇಲ್ಲ ಬಹುಲಕ, ಇದೆರಡು ಒಟ್ಟಿಗೆ ಓದಬೇಕು. ಇಲ್ಲ ಅಂತಂದರೆ ಬಹುಲಕ ಮತ್ತು ಮಧ್ಯಾಂಕ ಇದು 2 ಒಟ್ಟಿಗೆ ಓದಬೇಕು. ಒಟ್ಟು 2 ಅಂತೂ ಓದೋದು ಫಿಕ್ಸು. ಇದು 2 ಕಾಂಬಿನೇಷನ್ನಲ್ಲಾದರೂ ಓದ್ರಿ, ಇದು 2 ಕಾಂಬಿನೇಷನಲ್ಲಾದರೂ ಓದ್ರಿ. ಒಟ್ಟು 2 ಟಾಪಿಕನ್ನು ಓದ್ಕೋಬೇಕು. 3 ಅಂಕಗಳು ಬರಬೇಕು ಅಂತಂದರೆ ಮ್ಯಾಕ್ಸಿಮಮ್ ಆಗಿ ಬಹುಲಕ ಕೊಡ್ತಾರೆ ಅಂಥೇಳಿ, ಕೊಡದೇ ಇದ್ದರೆ ನಮಗೆ ಆಪ್ಷನಲ್ಲಿ ಒಂದು ಗೊತ್ತಿರಬೇಕು. ಯಾಕಂದರೆ 3 ಅಂಕದ ಪ್ರಶ್ನೆ ಆಗಿರುತ್ತೆ. ಓಕೆನಾ? ಸರಿ, ಇದಿಷ್ಟು ನೋಡಿಕೊಂಡ್ರೆ ನಿಮಗೆ 4 ಮಾರ್ಕ್ಸು ಈಸಿಯಾಗಿ ಬರುತ್ತೆ. ಇನ್ನು ನೆಕ್ಸ್ಟು ಸಂಭವನೀಯತೆ. ಓಕೆ, ಇನ್ನು ಸಂಭವನೀಯತೆ ಇದರಲ್ಲಿ 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ, ಒಟ್ಟು 2 ಪ್ರಶ್ನೆಗಳು, ಒಟ್ಟು ಅಂಕ 4. ಓಕೆನಾ? ಇನ್ನು 1 ಅಂಕದ ಪ್ರಶ್ನೆಯಲ್ಲಿ ನಮಗೆ ಈಸಿಯಾಗಿ ಸಿಂಪಲಾಗಿ ಕ್ವೆಶನ್ಸ್ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳಿದ್ದೀನಿ, ಖಚಿತ ಘಟನೆಯ ಸಂಭವನೀಯತೆ ಎಷ್ಟು? ಖಚಿತ ಘಟನೆಯ ಸಂಭವನೀಯತೆ ಏನು? 1. ಅಸಂಭವ ಘಟನೆಯ ಸಂಭವನೀಯತೆ ಎಷ್ಟು? 0. ಇಲ್ಲ ಅಂತಂದರೆ ಪಿ ಆಫ್ ಇನ ಕೊಟ್ಟಿರ್ತಾರೆ, ಪಿ ಆಫ್ ಇ ಬಾರ್ ಬೆಲೆಯನ್ನು ಕಂಡುಹಿಡಿಬೇಕು. ಈ ಥರದ ಕ್ವೆಶನ್ಸನ್ನು ಕೇಳ್ತಾರೆ. ಓಕೆನಾ? ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ = 1. ಇದರ ಬೇಸ್ ಮೇಲೆ ಮ್ಯಾಕ್ಸಿಮಮ್ ಆಗಿ ಕ್ವೆಶನ್ಸ್ ಜಾಸ್ತಿ ಬರುವಂಥ ಚಾನ್ಸಸ್ ಇದೆ 1 ಅಂಕಕ್ಕೆ. ಓಕೆ, ಇನ್ನು ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಮೊತ್ತ ಎಷ್ಟು? 1 ಅಂಥೇಳಿ. ಇದೆಲ್ಲ 1 ಮಾರ್ಕ್ಸಿಗೆ ಬರುವಂಥದ್ದು. ಇನ್ನು 3 ಮಾರ್ಕ್ಸಿಗೆ ನಿಮಗೆ ಅಭ್ಯಾಸದಲ್ಲಿರುವಂಥದ್ದು ಅಭ್ಯಾಸದಲ್ಲಿರುವಂಥ ಮ್ಯಾಕ್ಸಿಮಮ್ ಆಗಿ ಕೊಡೋ ಡೌಟು. ಬಟ್ ಅಭ್ಯಾಸದಲ್ಲಿರುವಂಥದ್ದು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೀವೇನು ಮಾಡಬಹುದು? ಈಸಿಯಾಗಿ ಬೇರೆ ಕ್ವೆಶನ್ಸನ್ನು ಮಾಡಬಹುದು. ಓಕೆನಾ? ಸರಿ, ಇದ್ರ ಮೇಲೆ ಈ ಸಂಭವನೀಯತೆ ಪಾಠದ ಮೇಲೂ ಸಹಿತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ತಪ್ಪದೇ ಅದನ್ನು ಏನು ಮಾಡಿರಿ, ನೋಡಿರಿ. ಓಕೆನಾ? ಮತ್ತು ಕಾರ್ಡ್ಗಳ ಪ್ರಶ್ನೆಯನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತಲೂ ಹೇಳಿಟ್ಟಿದ್ದೀನಿ. ಅಲ್ಲಿ ಒಂದು ಟೇಬಲ್ ಬರುತ್ತೆ, ಆ ಟೇಬಲ್ನ ನೋಡಿಕೊಂಡ್ರೆ ಸಾಕು, ಈಸಿಯಾಗಿ ನೀವೇನು ಮಾಡ್ಬೋದು, ಅದನ್ನು ಸಾಲ್ವ್ ಮಾಡಬಹುದು. ಓಕೆನಾ? ಸರಿ, ಇಷ್ಟು ಟಾಪಿಕ್ಗಳನ್ನು ನೀವು ಓದ್ಕೊಂಡ್ರೆ ಸಾಕು, 60+ ಅಂಕಗಳು ಈಸಿಯಾಗಿ ನಿಮಗೆ ಮ್ಯಾಥ್ಸಲ್ಲಿ ಸಿಗುತ್ತೆ. ಓಕೆನಾ? ಇಷ್ಟೆಲ್ಲ ಓದೋದಿದೆಯಲ್ಲಪ್ಪ,
ಹೇಗೆ ಓದೋದು ಅಂಥೇಳಿ ಟೆನ್ಷನ್ ತೊಗೋಬೇಡ್ರಿ. ಎಲ್ಲ ಲೆಕ್ಕಗಳು ತುಂಬ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಬೇಕಾದರೆ ನನ್ನ ಚಾನಲಲ್ಲಿ ಎಲ್ಲ ಟಾಪಿಕ್ಕಿನ ವೀಡಿಯೋಗಳನ್ನು ಸಹಿತ ಆಲ್ಮೋಸ್ಟ್ ಅಪ್ಲೋಡ್ ಮಾಡಿದ್ದೀನಿ ನಾನು. ಇನ್ನೂ ಏನಾದರೂ ಬೇಕಾದರೂ ಸಹಿತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆದಷ್ಟು ಬೇಗ ತರಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಓಕೆನಾ? ಸರಿ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.